ಅದೇ ರೀತಿ ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ನಮಗೆ ಆಧಾರ ಸ್ತಂಭ ಎರಡಿದೆ. ಒಂದು ಶಿಡ್ಲಘಟ್ಟದ ರವಿಕುಮಾರ್ ಅವರು, ಇಂದು ಚಿಂತಾಮಣಿ JK ರೆಡ್ಡಿ ಅವರು ನಮ್ಗೆ ಆಧಾರ ಸ್ತಂಭ ಇದೆ, ನಾವು ಪಾರ್ಟಿ ಕಟ್ಟಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಬರ್ತಾ ಕಾರ್ನಲ್ಲಿ ಹೇಳಿದೆ. ಅವ್ರು ಒಪ್ಕೊಂಡ್ರು. ರವಿ ಅಣ್ಣ ಕಾರ್ಯಕ್ರಮಗಳು ನೋಡಿ ನೀವು ಕಲಿಬೇಕಾಗ್ತದೆ ಅಂತ. ರವಿ ಅಣ್ಣ ಮಾಡೋ ಕಾರ್ಯಕ್ರಮಗಳು ನೀವು ನೋಡಬೇಕು, ಆ ಕಾರ್ಯಕ್ರಮ ನೋಡಿದ್ರೆ ನೀವು ಕ್ಲೀನಾಗಿ ನಡೆಸ್ತೀರಿ ಅಂತ ಕಾರಲ್ಲೇ ಬಂದು ಹೇಳಿದ್ರು. ಅದು ಇಲ್ಲಿ ನಿಜವಾಗೋಯಿತು. ಆದ್ದರಿಂದ ತಮ್ಗೆ ಹೇಳೋದು ದಯವಿಟ್ಟು ಇಷ್ಟೇ, ಏನು ನಾವು ಇದು ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿಯವರು 69 ದಿವಸ ಇಡೀ ಕರ್ನಾಟಕ ರಾಜ್ಯಕ್ಕೆ ಓಡಾಡ್ತಾ ಇದ್ದಾರೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಹೆಗಲಿಗೆ ಕೊಟ್ಟು ನೀನು ಇಡೀ ರಾಜ್ಯನ ಓಡಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಜನರೊಂದಿಗೆ ನೀನು ಬೆಳಿಬೇಕು, ಜನರೊಂದಿಗೆ ಬಂದು ನೀನು ಆಯ್ಕೆ ಆಗಬೇಕು ಅಂತ ಅವ್ರನ್ನ ಕಳಿಸಿ 69 ದಿವಸ ನೀನು ಒಬ್ಬನೇ ಇಡೀ ರಾಜ್ಯ ಓಡಾಡಬೇಕು, ನೀನು ಇಡೀ ರಾಜ್ಯದಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ. 69 ದಿನ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತವರೆಗೂ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಇವತ್ತು 9ನೇ ತಾರೀಕು ಗೌರವಿದ್ನೂರು ಚಿಕ್ಕಬಳ್ಳಾಪುರ, 11ನೇ ತಾರೀಕು ಚಿಂತಾಮಣಿ, 13ನೇ ತಾರೀಕು ವಿಶೇಷವಾಗಿ ರವಿ ಅವರು ಹೇಳಿದ್ರೆ ನನಗೆ ಇಡೀ ದಿನ ಬೇಕು ಅಂತ ಭಾನುವಾರ ನಮ್ಮ ಪಕ್ಕ ತಾಲೂಕಿನಲ್ಲಿ ರವಿಕುಮಾರ್ ನೇತೃತ್ವದಲ್ಲಿ ನಡೀತದೆ. ಅಲ್ಲಿ ಎಲ್ಲರೂ ಬಂದು ನೋಡ್ಬೇಕು ಕಾರ್ಯಕ್ರಮ. ಅವ್ರು ನಡೆಸೋ ಕಾರ್ಯಕ್ರಮ ನೋಡಿ ಇನ್ನು ಮುಂದೆ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅದೇ ರೀತಿ ಶಿಸ್ತಿಯಿಂದ ಕಾರ್ಯಕ್ರಮ ನಡೆಸಬೇಕಾಗ್ತದೆ. ನಾನು ಒಂದು ಮಾತು ಹೇಳಬೇಕಂದ್ರೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಅವರ ಮಗನಾದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ನಮಗೆ ಜಿಲ್ಲೆ ಮಾಡಿದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದವರು ಯಾರದೇ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಕೊಟ್ಟರೆ ಚಿಕ್ಕಬಳ್ಳಾಪುರ ಟೌನ್ ಮತ್ತು ದೊಡ್ಡಬಳ್ಳಾಪುರದವ್ರು ವೋಟ್ ಮಾಡಬೇಕಾಗ್ತದೆ. ನಮ್ಮ ದುರಾದೃಷ್ಟ ಯಾಕೋ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ನಗರ ಸದಸ್ಯರುಗಳು ಯಾಕಂದ್ರೆ ನೀರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜಕ್ಕಲಮಡುಗು ಜಲಾಶಯ ಕಟ್ಟಿದಾಗಿಂದ ಇವತ್ತುವರೆಗೂ ಕೆರೆ ತುಂಬುವುದೇ ಇಲ್ಲ, ತುಂಬಿತಾನೆ ಇದೆ. 24 ಗಂಟೆ ನೀರಿಗೆ ಸಮಸ್ಯೆ ಇಲ್ದಂಗೆ ಮಾಡಿರೋ ಏಕೈಕ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ಕುಮಾರಸ್ವಾಮಿ. ಅದೇ ರೀತಿ ರೈತರ ಸಾಲ ಮನ್ನಾ ಮಾಡಿದಂತೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಆದೇಶ, ಯಾವ ರೀತಿ ಮೆಂಬರ್ಶಿಪ್ ಹಾಕಬೇಕು, ಸಂಘಟನೆ ಅಂದರೆ ಏನು, ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನು ಆಚು ತಪ್ಪದೆ ನಾವು 1 ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ ನಮಗೀಗ. ನಾನು ಗೌರಿಬಿದನೂರಿನಲ್ಲಿ ಅವ್ರು ಭಾಷಣ ಮಾಡಿದಾಗ ಹೇಳಿದ್ರು, 1 ತಿಂಗಳಲ್ಲಿ ನೀವು 15-20 ಸಾವಿರ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿದರೆ, ಅದೇ ರೀತಿ ನಾವು 2-3 ದಿವಸ ಬಿಟ್ಟ ಮೇಲೆ ಭಾನುವಾರ ಫಂಕ್ಷನ್ ಆದಮೇಲೆ ನಾವು ಇನ್ನೊಂದು ಸಲ ಮೀಟಿಂಗ್ ಕರೆದು ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಮಾಡಿಸ್ತೀವಿ ಅಂತ ಮಾಡಿ ಅವ್ರು ಏನು ಟಾರ್ಗೆಟ್ ಕೊಡ್ತಾರೆ, ಏನು ಇವತ್ತು ಆದೇಶ ಮಾಡ್ತಾರೆ, ಆದೇಶ ನಾವು ಪಾಲನೆ ಮಾಡಬೇಕಾಗ್ತದೆ. ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು, ಮಂಜು ಅವರು, ರವಿ ಅವರು ಮತ್ತು ರೋಷನ್ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಕೆ ರೆಡ್ಡಿ ಮಾತಾಡುವವರೆಗೂ ವಿನಯವಾಗಿ ಕೇಳಿಸ್ಕೊಂಡು ಲಾಸ್ಟಿಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಆದೇಶ ಕೊಡ್ತಾರೆ ಆ ಆದೇಶ ನಾವು ಪಾಲಿಸ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜನತಾದಳ್.